ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಈ ವರ್ಷದ ಏಪ್ರಿಲ್ ತಿಂಗಳಿನ ಸಿಂಹರಾಶಿಯವರ ಫಲಾಫಲಗಳನ್ನು ನಾವು ಸಾರಾಂಶಗಳನ್ನು ನೋಡುವುದಾದರೆ ನಿಮಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಶುಭ ಫಲಗಳು, ಸ್ವಲ್ಪ ಮಟ್ಟಿಗೆ ಅಶುಭ ಫಲಗಳು. ಅಂದರೆ 65% ಉತ್ತಮ, 35% ಅಶುಭ ಫಲಗಳು ಮಿಶ್ರವಾಗಿರ್ತಕ್ಕಂತಹ ಫಲ ನಿಮ್ಮದಾಗಿದೆ. ಅಶುಭ ಫಲಗಳು ಕೂಡ ಶುಭವಾಗಬೇಕಾದರೆ ನಾವು ಪರಿಹಾರಗಳನ್ನು ಸ್ವಲ್ಪ ಮಟ್ಟಿಗೆ ಮಾಡಿಕೊಳ್ಳಬೇಕು. ಆ ಪರಿಹಾರಗಳನ್ನು ಮತ್ತು ಅಶುಭ ಫಲಗಳನ್ನು ಮುಂದೆ ನೋಡುವುದಾಗಿ ಹೇಳುತ್ತಾ, ಶುಭ ಫಲಗಳ ಬಗ್ಗೆ ಗಮನ ಹರಿಸುವುದಾದರೆ ಕರ್ಕಾಟಕ ರಾಶಿಯಿಂದ 9ನೇ ಮನೆಯಲ್ಲಿರ್ತಕ್ಕಂತಹ ಗುರುವು ಉತ್ತಮವಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾನೆ. ಗುರುವಿನಿಂದ ದೈವ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ಜಾತಕವು ಹೇಳುವುದು, ಜ್ಯೋತಿಷ್ಯ ಶಾಸ್ತ್ರವು ಹೇಳುವುದರಿಂದ ಆ ಗುರುವಿನ ಅನುಗ್ರಹದಿಂದ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಬಹಳ ಲಾಭವನ್ನು ನೀವು ಪಡೆಯುತ್ತೀರಾ. ಆದರೂ ಅದರಲ್ಲಿ ಎಚ್ಚರವನ್ನು ವಹಿಸಿ. ಯಾಕೆಂತ ಹೇಳಿದ್ರೆ ಕಂಡಲ್ಲಿ ನಾವು ಹಣವನ್ನು ಹೂಡುತ್ತೇವೆ ಅಂತ ಹೇಳಿದ್ರೆ ಆಗುವುದಿಲ್ಲ. ಆದ್ದರಿಂದ ಹಣವನ್ನು ಹೂಡುವಾಗ ಒಳ್ಳೆಯ ಉತ್ತಮವಾಗಿರ್ತಕ್ಕಂತಹ ಜಾಗದಲ್ಲಿ ಹೂಡಿ. ಅದೇ ರೀತಿಯಾಗಿ ಉದ್ಯೋಗ ಮಾಡುವಂಥವರಿಗೆ ಉದ್ಯೋಗದಲ್ಲಿ ಪ್ರಶಂಸೆಯು ದೊರೆಯುತ್ತದೆ. ಆ ಪ್ರಶಂಸೆಯು ಲಾಭದಾಯಕವಾಗಿ ಆದಾಯವೂ ಕೂಡ ಹೆಚ್ಚುತ್ತದೆ. ಸಿಂಹರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಮಗನಿಗೆ ಅಥವಾ ಮಗಳಿಗೆ ಇಲ್ಲ ಅವರೇ ವಿವಾಹದ ಬಗ್ಗೆ ಆಲೋಚನೆಯನ್ನು ಮಾಡುವುದಾದರೆ ಈ ತಿಂಗಳಿನಲ್ಲಿಯೇ ನೀವು ಪ್ರಯತ್ನವನ್ನು ಮಾಡಿ. ಆ ಪ್ರಯತ್ನಕ್ಕೆ ದೇವತಾ ಅನುಗ್ರಹದಿಂದ ಉತ್ತಮವಾದ ಫಲವು ನಿಮ್ಮದಾಗುತ್ತದೆ. ಕೌಟುಂಬಿಕ ಜೀವನದಲ್ಲಿ ಸಂತಸ, ಅಂದರೆ ಗುರುವಿನ ದೇವತಾ ಅನುಗ್ರಹ ಇರುವುದರಿಂದ ಮನೆಯಲ್ಲಿ ಮಂಗಳ ಕಾರ್ಯಾದಿಗಳು, ಇಲ್ಲ ನಿಮ್ಮ ಹತ್ತಿರದ ಸಂಬಂಧಿಕರ ಮನೆಯಲ್ಲಿ ಮಂಗಳ ಕಾರ್ಯಾದಿಗಳು ಆಗುವ ಮುಖಾಂತರವಾಗಿ ನಿಮಗೆ ಸಂತೋಷವೂ ಉಂಟಾಗುತ್ತದೆ. 10ನೆಯ ಮನೆಯಲ್ಲಿ ಶುಕ್ರ ಇರುವುದರಿಂದ ಇಲ್ಲಿ ನೋಡಿ ಸ್ವಲ್ಪ ಅಶುಭ ಫಲ, ಅಂದರೆ ಮನಸ್ಸು ಬಹಳ ಚಂಚಲವಾಗಿ ಇರುತ್ತದೆ. ಆದ್ದರಿಂದ ನೀವು ಮನಸ್ಸಿನನ್ನು ಹತೋಟಿಯಲ್ಲಿ ಇಡತಕ್ಕಂತಹ ಪ್ರಯತ್ನವನ್ನು ಮಾಡಿ. 8ನೆಯ ಮನೆಯಲ್ಲಿ ರಾಹು ಮತ್ತೆ ಸೂರ್ಯ ಇರುವುದರಿಂದ ಏಪ್ರಿಲ್ ತಿಂಗಳಿನ ಉತ್ತರಾರ್ಧ, ಅಂದರೆ 15 ಅಥವಾ 16 ತಾರೀಕ ನಂತರದಲ್ಲಿ ಜೀವನದಲ್ಲಿ ಏರಿಳಿತಗಳು, ಅಂದರೆ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಏರಿಳಿತಗಳು ಆಗುವ ಸಂಭವತೆ ಇದೆ. ಆದುದರಿಂದ 10ನೇ ತಾರೀಕ ನಂತರದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಆತುರ ಬೇಡ. ವಿದ್ಯಾರ್ಥಿಗಳಿಗೂ ಕೂಡ 11ನೇ ಮನೆಯಲ್ಲಿರ್ತಕ್ಕಂತಹ ಗುರುವಿನ ಅನುಗ್ರಹದಿಂದ ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನ. ಏನು ಸ್ಥಾನಮಾನವನ್ನು ಬಯಸಿರುತ್ತೀರೋ ಅದನ್ನು ಗುರುವು ಅನುಗ್ರಹ ಮಾಡಿಕೊಡ್ತಾನೆ. ಇರತಕ್ಕಂತಹ ಅಶುಭ ಫಲಗಳು ಶುಭವಾಗಿ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಫಲ ದೊರಕಬೇಕಾದರೆ ನಾವು ಪರಿಹಾರಗಳನ್ನು ನೋಡಿಕೊಳ್ಬೇಕು. ಅಂತಹ ಪರಿಹಾರಗಳ ಬಗ್ಗೆ ಗಮನ ಹರಿಸುವುದಾದರೆ ಸಿಂಹರಾಶಿ ಅಧಿಪತಿ ಸೂರ್ಯ, ಆ ಸೂರ್ಯನಿಂದ ಸೂಚಿಸಲ್ಪಡತಕ್ಕಂತಹ ಸೂರ್ಯನಾರಾಯಣ ಅಥವಾ ತ್ರಿಮೂರ್ತಿಗಳು, ಅಂದರೆ ನಾರಾಯಣ, ಶಿವ, ಬ್ರಹ್ಮದೇವರ ಆರಾಧನೆ, ತ್ರಿಮೂರ್ತಿಗಳ ಪೂಜಾ ಅಥವಾ ತ್ರಿಮೂರ್ತಿಗಳ ದೇವಸ್ಥಾನದ ಭೇಟಿಯಿಂದ 35% ಇರತಕ್ಕಂತಹ ಅಶುಭವೂ ಕೂಡ ನಿಮಗೆ ಶುಭಪ್ರದವಾಗಿ ಉತ್ತಮವಾಗಿರ್ತಕ್ಕಂತಹ ಶುಭ ಫಲವು ನಿಮ್ಮದಾಗುತ್ತದೆ. ಇನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಉತ್ತಮವಾದ ದಿವಸಗಳನ್ನು ನಾವು ನೋಡುವುದಾದರೆ 7ನೇ ತಾರೀಕು, ಅದೇ ರೀತಿಯಾಗಿ 18ನೇ ತಾರೀಕು, 22 ಮತ್ತು 28ನೇ ತಾರೀಕು ಶುಭಪ್ರದವಾಗಿರುತ್ತದೆ. ಯಾವುದಾದರೂ ಒಳ್ಳೆಯ ಕೆಲಸಗಳನ್ನು ಇಲ್ಲ ವ್ಯಾಪಾರಾದಿಗಳನ್ನು ಆರಂಭ ಮಾಡುವುದಾದರೆ ಈ ದಿವಸಗಳಲ್ಲಿ ಮಾಡಿಕೊಳ್ಳಿ, ಶುಭ ಫಲ ನಿಮ್ಮದಾಗುತ್ತದೆ. ಇನ್ನು ವರ್ಣದ ಬಗ್ಗೆ, ಅಂದರೆ ಬಣ್ಣದ ಬಗ್ಗೆ ನಾವು ನೋಡುವುದಾದರೆ ಸಿಂಹರಾಶಿ ಅಧಿಪತಿ ಸೂರ್ಯನಾದ್ದರಿಂದ ಕೆಂಪು, ಅರಿಶಿಣ ಮಿಶ್ರವಾಗಿರ್ತಕ್ಕಂತಹ ಕೆಂಪು, ಅಂದರೆ ಕೇಸರಿ ಬಣ್ಣ, ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣವು ಶುಭಪ್ರದವಾಗಿದೆ. ಇದು ಮೇಲ್ನೋಟದ ಗೋಚಾರ ಫಲಗಳು ಆದ್ದರಿಂದ ಇನ್ನೂ ಆಳವಾಗಿರ್ತಕ್ಕಂತಹ ಫಲಗಳು ನಿಮಗೆ ಆಲೋಚನೆಯನ್ನು ನಾವು ವಿಚಾರ ಮಾಡುವುದಾದರೆ ಜ್ಯೋತಿಷ್ಕರ ಹತ್ರ ಹೋಗಿ ನಿಮ್ಮ ಜಾತಕವನ್ನು, ದಶಾಭುಕ್ತಿಯನ್ನು, ನವಾಂಶಗಳನ್ನು ನಾವು ತೋರಿಸಿ ಅಲ್ಲಿ ಫಲಾಫಲಗಳನ್ನು ವಿಚಾರ ಮಾಡಿದ್ದೇ ಆದರೆ ನಿಮಗೆ ಇನ್ನೂ ಉತ್ತಮವಾಗಿರ್ತಕ್ಕಂತಹ ಫಲಗಳು ದೊರಕುತ್ತವೆ. ಆ ದೇವತಾ ಅನುಗ್ರಹದಿಂದ ಅಶುಭವೂ ಕೂಡ ಶುಭವಾಗಿ ಸಂತಸ ನಿಮ್ಮದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.